ನಮಸ್ಕಾರ. ವಿಕೆ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ರಾಧಿಕಾ ಹರ್ಷಿಕೇಶ್. ವೀಕ್ಷಕರಿಗೆಲ್ಲ ನಮ್ಮ ವಿಕೆ ಡಿಜಿಟಲ್ ನ್ಯೂಸ್ ಸುದ್ದಿ ಪ್ರಪಂಚಕ್ಕೆ ಸ್ವಾಗತ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಶ್ರಾವಣ ಅಂದರೆ ಹಬ್ಬಗಳ ಸಾಲು ಅಂತ ನಾವು ಈ ಮೊದಲಿನ ಒಂದು ವಿಡಿಯೋಗಳಲ್ಲಿ ಹೇಳಿದ್ದೇವೆ. ಅದೇ ರೀತಿ ಶ್ರಾವಣದಲ್ಲಿ ಶ್ರಾವಣ ಶುಕ್ರವಾರ, ಶ್ರಾವಣ ಶನಿವಾರ, ಪಡಿ ಬೇಳೋದು ಮೊದಲಾದ ಆಚರಣೆಗಳನ್ನು ಮಾಡ್ತಾರೆ. ಈ ಹಿಂದಿನ ವಿಡಿಯೋದಲ್ಲಿ ನಾವು ಶ್ರಾವಣ ಶುಕ್ರವಾರದ ಬಗ್ಗೆ ತಿಳ್ಕೊಂಡ್ವಿ. ಬನ್ನಿ ಇವಾಗ ಶ್ರಾವಣ ಶನಿವಾರ ಹಬ್ಬದ ಆಚರಣೆಯ ಬಗ್ಗೆ ತಿಳಿದುಕೊಳ್ಳೋಣ. ವೀಕ್ಷಕರೇ, ಬನ್ನಿ ಇವಾಗ ಶ್ರಾವಣ ಶನಿವಾರ ಹಬ್ಬದ ಒಂದು ವಿಶೇಷವಾದ ಆಚರಣೆಯ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿ ಏನಂದ್ರೆ, ಶ್ರಾವಣ ಮಾಸದ ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡಿದ್ರೆ ಶ್ರಾವಣ ಮಾಸ ಶನಿವಾರ ಗೌರಿ ಪೂಜೆ ಮಾಡ್ತಾರೆ. ಇದನ್ನ ಗೌರಿಗೆ, ಅನ್ನಪೂರ್ಣೇಶ್ವರಿಗೆ ಅಥವಾ ಯಾವುದೇ ಒಂದು ಗೌರಿಯ ವಿಗ್ರಹಕ್ಕೆ ಪೂಜೆಯನ್ನ ಮಾಡುವಂತ ಸಂಪ್ರದಾಯ ಇದೆ. ಮೊದಲಿನ ಹಾಗೆ ಎಲ್ಲರೂ ಏನು ಒಂದು ಸಂಕಲ್ಪ, ಗಂಗೆ ಪೂಜೆ, ಆಹ್ವಾನೆ ಹಾಗೂ ಷೋಡಶೋಪಚಾರ ಪೂಜೆಯನ್ನ ಗೌರಿಗೆ ಮಾಡಿ ಆರತಿ ಎತ್ತಿ ಎಲ್ಲ ಆದ್ಮೇಲೆ, ಅಂದ್ರೆ ಏನು ಅರ್ಘ್ಯವನ್ನ ಕೊಟ್ಟು ಪ್ರತಿಯೊಂದು ಆದ್ಮೇಲೆ ದೇವಿಗೆ ಏನು ಆರತಿಯನ್ನ ಎತ್ತಿ ಪೂಜೆಯನ್ನ ಸಮಾಪ್ತಿಗೊಳಿಸ್ತಾರೆ. ಹಾಗೂ ಈ ದಿನ ಕೂಡ ಹಬ್ಬದ ಅಡುಗೆಯನ್ನೇ ಮಾಡಿರ್ತಾರೆ. ಇವತ್ತಿನ ಹಬ್ಬದ ಅಡುಗೆ ವಿಶೇಷವಾದ ಪಾಯಸ, 2 ಬಗೆ ಪಲ್ಯ, 2 ಬಗೆ ಕೋಸುಂಬ್ರಿ, ಅಂದ್ರೆ ಪಲ್ಯದಲ್ಲಿ ಸೊಪ್ಪಿನ ಪಲ್ಯ ಮಾಡ್ತಾರೆ, ಮಜ್ಜಿಗೆ ಹುಳಿ, ಸಾರು, ತೊವ್ವೆ ಎಲ್ಲ ಮಾಡಿ ಒಂದು ಸಿಹಿ ಪದಾರ್ಥವನ್ನ ಮಾಡ್ತಾರೆ. ವಿಶೇಷವಾದ್ದು ಅಂದ್ರೆ ಅಕ್ಕಿ ತರಿಯಲ್ಲಿ ಕಡುಬು ಅಂತ ಮಾಡ್ತಾರೆ. ಅಂದ್ರೆ ಅಕ್ಕಿ ತರಿಯನ್ನ ಹುರಿದು ಜೀರಿಗೆ, ಕಾಯಿ ತುರಿ ಹಾಕಿ, ಉಪ್ಪು ಹಾಕಿ ಒಂದು ಸಜ್ಜಿಗೆ ತರ ಒಂದು ಸಪ್ಪೆ ಸಜ್ಜಿಗೆಯನ್ನ ಮಾಡಿ ಅದನ್ನ ಉಂಡೆ ಕಟ್ತಾರೆ. ಉಂಡೆ ಕಟ್ಬಿಟ್ಟು ಅದನ್ನ ಕಡುಬು ಅಂತಾರೆ, ಅಕ್ಕಿ ತರಿ ಕಡುಬು ಅಂತಾರೆ. ಹಾಗೂ ಅದೇ ಕಡುಬಿನ ಉಂಡೆ ಕಟ್ಟಿದ್ದನ್ನೇ ಸ್ವಲ್ಪ ಕದಡಿ ಮೊಸರು ಹಾಕಿ, ಉಪ್ಪು ಹಾಕಿ ಅದನ್ನ ಅಂಬಲಿ ಅಂತಾರೆ. ಈ ಅಂಬಲಿ, ಅಕ್ಕಿ ತರಿ ಕಡುಬು, ಅಕ್ಕಿ ತರಿ ಅಂಬಲಿ ಹಾಗೂ ನಾವೇನು ಹೇಳಿದ್ವಿ ಸೊಪ್ಪಿನ ಪಲ್ಯ ಈ ದಿನದ ವಿಶೇಷಗಳು. ಈ ಪದಾರ್ಥಗಳನ್ನ ಮಾಡಿ ಮಡಿನಲ್ಲೇ ಮಾಡಿ ಅವ್ರೇನ್ ಮಾಡ್ತಾರೆ, ದೇವಿಗೆ ನೈವೇದ್ಯ ಮಾಡ್ತಾರೆ. ನೆನಪಿಡಿ ಮಹಿಳೆಯರೇ, ನಮ್ಮ ಎಲ್ಲಾ ಒಂದು ಹಿಂದೂ ಹಬ್ಬಗಳಲ್ಲಿ ನಾವು ಅಭ್ಯಂಗ ಸ್ನಾನ ಮಾಡಲೇಬೇಕು. ಅದು ತಲೆಗೆ ಎಣ್ಣೆ ಹಾಕಿ ಎರೆದುಕೊಂಡು ಹಾಗೂ ಮಡಿ ವಸ್ತ್ರವನ್ನು ಧರಿಸಿ ಸಹಿತ ನಾವು ಪೂಜೆಯನ್ನ ಮಾಡಬೇಕು. ಇನ್ನು ಕೆಲವ್ರ ಮನೆಗಳಲ್ಲಿ ಪೂಜೆ ಪುನಸ್ಕಾರ ಅಂದ್ರೆ ಕಚ್ಚೆ ಸೀರೆ ಉಡುವಂತ ಪದ್ಧತಿ ಸಹಿತ ಇರುತ್ತೆ. ಕೆಲವು ಪೂಜೆ ಮಾಡುವಾಗ ಕಚ್ಚೆ ಸೀರೆನ ಹಾಕೋಬೇಕು, ಒಳಗಚ್ಚೆ ಹೊರಗಚ್ಚೆ ಅಂತ ಸುಮಾರು ತರದ ವಿಧಗಳಿವೆ. ಅದು ಅವರವರ ಸಂಪ್ರದಾಯದ ಪ್ರಕಾರ ಇರುತ್ತೆ. ಈ ರೀತಿ ಹೆಂಗಳೆಯರು ಸ್ನಾನ ಮಾಡಿ ಮಡಿನಲ್ಲಿ ವಸ್ತ್ರವನ್ನ ಧರಿಸಿ ಮಡಿಯಲ್ಲಿ ಅಡಿಗೆಯನ್ನ ಮಾಡಿ ಷೋಡಶೋಪಚಾರ ಸಮೇತ ಗೌರಿ ಪೂಜೆಯನ್ನ ಮಾಡಿ ನೈವೇದ್ಯ ಮಾಡಿ ನಂತರ ಮುತ್ತೈದರಿಗೆ ಕುಂಕುಮ ಕೊಡ್ತಾರೆ, ಅಂದ್ರೆ ತಾಂಬೂಲ ಕೊಡ್ತಾರೆ. ನಮ್ಮ ಹಿಂದೂ ಧರ್ಮದಲ್ಲಿ ಯಾವ ಹಬ್ಬನು ಮುತ್ತೈದರಿಗೆ ಅರಿಶಿನ ಕುಂಕುಮ ತಾಂಬೂಲ ಕೊಡಿದರೆ ಸಮಾಪ್ತಿ ಆಗಲ್ಲ. ಹಾಗೆ ಅಕ್ಕಪಕ್ಕದ ಮಹಿಳೆಯರನ್ನ, ಮುತ್ತೈದೆಯರನ್ನ ಕರೆದು ಅರಿಶಿನ, ಕುಂಕುಮ, ವೀಳ್ಯದೆಲೆ, ಅಡಿಕೆ, ಗಾಜಿನ ಬಳೆ, ತೆಂಗಿನಕಾಯಿ, ಹಣ್ಣು, ಬ್ಲೌಸ್ ಪೀಸು ಯಥಾಶಕ್ತಿ ದಕ್ಷಿಣೆಯನ್ನ ಕೊಟ್ಟು ಆ ಮುತ್ತೈದರಿಗೆ ನಮಸ್ಕಾರ ಮಾಡ್ತಾರೆ ಹಾಗೂ ಅವರ ಆಶೀರ್ವಾದವನ್ನ ಪಡೆದುಕೊಳ್ತಾರೆ. ಇಲ್ಲಿಗೆ ಹಬ್ಬದ ಸಮಾಪ್ತಿ ಆಗುತ್ತೆ. ಎಲ್ಲರೂ ಮನೆ ಮಂದಿಯೆಲ್ಲ ಹಬ್ಬದ ಭೋಜನವನ್ನ ಸ್ವೀಕರಿಸ್ತಾರೆ. ಮತ್ತೆ ಸಂಜೆ ಇವರು ಶನಿವಾರ ಸಂಜೆ ಏನ್ ಮಾಡ್ತಾರೆ, ಶನಿವಾರದ ಹಾಡು ಇದೆ, ಶ್ರಾವಣ ಶನಿವಾರದ ಹಾಡು ಅಂತ, ಅದನ್ನ ಸಹಿತ ಓದ್ಕೋತಾರೆ. ಜೊತೆಯಲ್ಲಿ ದೇವಿಗೆ ಆರತಿ ಮಾಡಿ ವಿಸರ್ಜನೆ ಮಾಡ್ತಾರೆ. ಇಲ್ಲ ಮರುದಿನ ವಿಸರ್ಜನೆ ಮಾಡೋರು ಮರುಪೂಜೆ ಮಾಡಿ ಇದೆ. ಒಟ್ಟಿನಲ್ಲಿ ಈ ರೀತಿಯಾಗಿ ಶ್ರಾವಣ ಶನಿವಾರ ಹಬ್ಬ ನಮ್ಮಲ್ಲಿ ಅಂದ್ರೆ ಶಿವಮೊಗ್ಗ ಭಾಗದಲ್ಲಿ ಆಚರಿಸಲ್ಪಡುತ್ತೆ. ವೀಕ್ಷಕರೇ, ಕೇಳಿದ್ರಲ್ಲ ಶ್ರಾವಣ ಶನಿವಾರ ಹಬ್ಬ ಹೇಗೆ ಆಚರಿಸಲ್ಪಡುತ್ತೆ ಅಂತ. ಇದು ನಮ್ಮ ಶಿವಮೊಗ್ಗ ಭಾಗದ ಆಚರಣೆ. ಮಿಕ್ಕಂತೆ ಬೇರೆ ಬೇರೆ ಪಂಗಡ, ಬೇರೆ ಬೇರೆ ಜಾತಿಯವರಲ್ಲಿ ಅವರದೇ ಆದ ಪೂರ್ವಿಕರ ಆಚರಣೆಯಂತೆ ಈ ಹಬ್ಬ ಶ್ರಾವಣ ಶನಿವಾರ ಹಬ್ಬ ಆಚರಿಸಲ್ಪಡುತ್ತೆ. ಇವತ್ತಿನ ಒಂದು ಈ ವಿಡಿಯೋದಲ್ಲಿ ನಾವು ಸಾಕಷ್ಟು ಮಾಹಿತಿಯನ್ನ ಶ್ರಾವಣ ಮಾಸದ ಹಬ್ಬದ ಬಗ್ಗೆ ಕೊಡ್ತಾ ಬಂದಿದ್ದೇವೆ. ಇದೇ ರೀತಿ ಮತ್ತಷ್ಟು ಕುತೂಹಲಕಾರಿ ಹಾಗೂ ವಿಶೇಷವಾದ ಮಾಹಿತಿಗಳೊಂದಿಗೆ ಬರ್ತೇವೆ. ಅಲ್ಲಿಯವರೆಗೂ ನಿರಂತರವಾಗಿ ನೋಡುತ್ತೀರಿ ವಿಕೆ ಡಿಜಿಟಲ್ ನ್ಯೂಸ್. ಇದು ನಮ್ಮ ಚಾನಲ್, ನಿಮ್ಮ ಚಾನಲ್, ನಮ್ಮೆಲ್ಲರ ಚಾನಲ್. ಇದು ಜನಪರ ಚಾನಲ್. ಧನ್ಯವಾದ. ವೀಕ್ಷಕರೇ, ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ.